ನನ್ಗಿರೋದು ಒಬ್ಳೆ ಮಗಳು, ಹೆಸರು ಕಲ್ಯಾಣಿ. ಇವನು ನನ್ನ ಮೊಮ್ಮಗ ಕ್ರಿಶ್. ಇವಳ ಮಗ. ಆಯ್, ಇಲ್ಲೇನೇ ಮಾಡ್ತಿದ್ಯಾ? ಅಲ್ಲ, ನೀರ್ ತಗೊಂಬರಕ್ ಇಷ್ಟೊತ್ತಾ ನಿನಗೆ? ಅಯ್ಯೋ ರಾಮ, ಇಬ್ರು ಬನ್ನಿ ಪ್ಲೀಸ್ ಒಳಗೆ. ನಿನಗೆ ಕಡೆ ಮಾತಾಡ್ತಿರೋದು, ಏನಾಯ್ತು ಅಂದೆ? ನೀನವರಿಗೆ ಕೊಡಿ. ಬೇಡ ಶ್ರುತಿ ಅವ್ರೆ, ನಾನೇ ತರ್ತೀನಿ. ನೋಡಿ ಉಳ್ಳ, ಯಾಕೆ ಇಷ್ಟೊತ್ತು ಅಂತ ಕೇಳ್ದೆ. ಇಸಾತ್ ಅದು ಕೊಳದ ಹತ್ರ ಜನ ಜಾಸ್ತಿ ಇದ್ರು. ಇರ್ತಾರೆ, ಇವತ್ತು ಅಮಾವಾಸ್ಯೆ ಅಲ್ವಾ, ತರ್ತ ಬಿಡಕ್ಕೆ ಅಂತ ತುಂಬಾ ಜನ ಬರ್ತಾರೆ. ನೀನ್ ಬೇಗ ಹೋಗಿ ನೀರ್ ತಗೊಂಬರ್ಬೇಕು ತಾನೆ. ಯಾರಾದ್ರೂ ಸಿಕ್ಕಿರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಬಿಟ್ಟಿಯಾ ಹಿಂಗೆ. ರೋಹಿಣಿಯಲ್ಲಿ ಏನಾಯ್ತಮ್ಮ ರೋಹಿಣಿ? ಮನೋಜ ಏನೋ ನಿನ್ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ದ. ಈ ಊಟ ತಿಂಡಿ ನಿನ್ ಮೈ ಸರಿಯಾಗಿಲ್ಲ ಅನ್ಸುತ್ತೆ. ಹೌದು ಅತ್ತೆ. ಅಲ್ಲ, ಜೀರ್ಣ ಆಗದೆ ಇರೋಂಥದ್ ಏನಮ್ಮ ತಿಂದೆ ನೀನು? ಜೀರ್ಣನೆ ಮಾಡ್ಕೊಳಕ್ ಆಗದೆ ಇರೋಂಥದ್ದೇ ಅತ್ತೆ. ಏನಂದೆ? ಅದೇ ಅತ್ತೆ, ಜೀರ್ಣ ಆಗದೆ ಇರೋಂಥದ್ ಏನೋ ತಿಂದಿದ್ದಾರೆ ಅಂದೆ ಅತ್ತೆ. ಯಾಕ್ ನಿಮ್ಮಿಬ್ರಿಗೂ ಕನೋ ಒಂಥರ ಇದೆ? ಏನಾಯ್ತು ನಿಮ್ಮಿಬ್ರಿಗೂ? ರೋಹಿಣಿ, ಏನಾಯ್ತು? ಈ ಹೂ ಕಟ್ಟವಳು ನೀನೇನಾದ್ರು ಅನ್ಲ? ಆಗೇನಾದ್ರು ಅಂದ್ರೆ ನನಗೊಂದ್ ಮಾತೇರಮ್ಮ, ನಾನ್ ನೋಡ್ಕೊತೇನೆ. ಏನೇ ಅಂದೆ ಇವಳ? ಇಲ್ಲ ಅತ್ತ, ಏನವ್ರು ಏನು ಅಂದಿಲ್ಲ. ನನಗ್ ಸ್ವಲ್ಪ ತಲೆನೋವು ಅಷ್ಟೆ. ನಿನಗೇನೋ ತಲೆನೋವು ಸರಿ, ಆದ್ರೆ ಇವಳು ಯಾಕೆ ದೆವ್ವ ಹಿಡ್ದೋಳ್ತರ ನಿಂತಿದ್ದಾಳೆ? ಆ ದೆವ್ವಕ್ಕಿಂತ ಭಯಂಕರವಾಗಿರೋ ನಾನ್ ನೋಡ್ದಾಗ ಹೀಗಾಗತ್ತೆ ಅತ್ತೆ. ಅದೇನೇ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನೀನ್ ರೋಣಿ, ನಿನ್ ಬಾಮ. ಟೈಮ್ ಆಯ್ತು, ಬಾ. ಟೈಮ್ ಆಗೋಗುತ್ತೆ, ಬಾ ಪಾಪ. ಹೋಗಲ್ ನಿಂತು ನೀನು ಹೋಗಿ ಕುತ್ಕೊಳ್ಳೋ ಶ್ರುತಿ. ಮೀನಾ ಕೂತ್ಕೊಳ್ಳೋಡು. ಒಮ್ಮೆಲೆ ಹೊಡೆಯಲ್ಲಿ ಏನೇ ಮೀನಾ ನೀನು ಇಷ್ಟೊತ್ತು ಮಾಡ್ಬಿಟ್ಟಲೆ? ಅಲ್ವೇ ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ನಾನೇ ಹೋಗ್ತಾ ಇದ್ದೆ. ನಾನ್ ಹೋಗಿದ್ದೆ ಒಳ್ಳೇದಾಯ್ತು. ನೀವೇನಾದ್ರೂ ಹೋಗಿದಿದ್ರೆ ಇವತ್ತಿಲ್ ಬೇರೆನೆ ಪೂಜೆ ಆಗಿರೋದು. ಅಂದ್ರೆ ಹೋಮ ನೋಡಿ. ನನ್ ಸತ್ತೋಗ್ಬೇಕಾಗತ್ತೆ ಮೀನಾ, ಹೋಗ್ಬೇಕಾಗತ್ತೆ. ದೊಡ್ಡ ಮನ್ಸ್ ಮಾಡು ಮೀನಾ, ಕೈ ಮುಗಿತೀನಿ. ನೋಡಿದ್ರ ನಿಮ್ ಮಗಳನ್ನ? ಅವಳು ತಾಯೋ ಹೆಣ್ಣಲ್ಲ, ಸಾಯ್ತೀನಿ ಅಂತ ಹೆದರ್ತೋ ಹೆಣ್ಣನು. ದೊಡ್ಡ ಮನ್ಸ್ ಮಾಡು ಮೀನಾ, ನಿನ್ ಕೈ ಮುಗಿತೀನಿ. ನನ್ ಮಗ್ಳು ಸತ್ತೋತಾಳೆ ಮೀನಾ, ನೀನ್ ನನ್ ಮಗ್ಳಿತಾಗಿರಮ್ಮ. ಬಾ ಕ್ರಿಶ್, ನಾನ್ ಸತ್ಮೇಲೆ ನೀನ್ ಇಲ್ಲಿದ್ದು ನೆಮ್ಮದಿಯಾಗಿರಕ್ಕಾಗಲ್ಲ. ಇಬ್ರು ಸತ್ತೋಗೋಣ. ಬದುಕು ಅಂದ್ರೆ ಭಯ, ಬದುಕದೆ ಭಯ. ಸಾವು 2 ನಿಮಿಷ ಕ್ರಿಶ್. 2 ನಿಮಿಷ ಗೆದ್ದು ಬಿಟ್ರೆ ಭಯನೇ ಇರಲ್ಲ. ಬಾ ಕ್ರಿಶ್. ಅಮ್ಮನ್ ಜೊತೆ ಇರೋದಕ್ಕೆ, ಅಮ್ಮನ್ ಜೊತೆ ಬರೋದಕ್ಕೆ ಯಾವ ಭಯನೋ ನಿನಗೆ? ಇಷ್ಟು ದಿನ ಅಮ್ಮ ನಿನ್ ಜೊತೆನೆ ಇರ್ಬೇಕು, ನಿನ್ ಜೊತೆನೆ ಇದ್ಬಿಡ್ಬೇಕು ಅಂತಿದ್ದೆ ಅಲ್ವಾ? ಬಾ, ಇನ್ನು ನಮ್ಮಿಬ್ರನ್ನ ಯಾರ ಕೈನೂ ದೂರ ಮಾಡಕ್ಕಾಗಲ್ಲ. ಅಯ್ಯೋ ರೋಹಿಣಿ, ಟೀನಾ, ಇದು ನಿನ್ ಕೈಯಲ್ಲಮ್ಮ, ಕಾಲು ಅನ್ಕೊಂತೀನಿ. ನನ್ ಮಡ್ಲನ್ನ ಕಾಪಾಡಮ್ಮ. ನೀನಾರು ಪ್ಲೀಸ್, ಅವ್ಳು ಸತ್ತೋಗ್ತಾನೆ. ಈಗ ನನ್ನ ಮಾತನ್ನ ಕೇಳ್ಬೇಕಾಗಿರೋದು ಮೀನಾ. ಅವ್ರು ಸತ್ಯ ಹೇಳಲ್ಲ ಅಂದ್ರೆ ಮಾತ್ರ ನಾನು ನನ್ನ ಮಗ ಬದುಕ್ತೀವಿ, ಇಲ್ಲ ಸತ್ತೋಗ್ತೀವಿ. ಇಲ್ಲ, ನೀನು ಬದ್ಲಾಗಲ್ಲ. ನೀನು ಸತ್ಯ ಹೇಳ್ತೀಯ ಅಲ್ವಾ ಮೀನಾ? ಹೊಡು, ಧಾರಾಳವಾಗಿ ಹೋಗಿ ಹೇಳು. ನಾನು ನನ್ನ ಮಗ ನಿನ್ ಕಣ್ಣು ಮುಂದೆ ತತ್ಮೇಲೆ ಅವನ್ ಸತ್ಯ ಹೇಳು. ನನಗೆ ಯಾವ ಭಯನೂ ಇರಲ್ಲ, ಯಾರ ಭಯನೂ ಇರಲ್ಲ. ಮೀನಾ, ಮನ್ಸ್ ಮಾಡಮ್ಮ ಪ್ಲೀಸ್ ಅಮ್ಮ. ಪ್ಲೀಸ್ ಮೀನಾ ಅವ್ರೆ, ಅವ್ಳು ಸತ್ತೋಗ್ತಾಳೆ. ಹೇಳೋದಿಲ್ಲ. ಆರಮ್ಮ ಈ ಕಡೆ. ನೀನ್ ಒಳ್ಳೆ ರೋಹಿಣಿ. ಯಾಕಮ್ಮ ಹೊಟ್ಟೆ ಸರಿ ಹೋಗಿಲ್ವಾ? ಯಾಕಮ್ಮ ಹಿಂಗಿದ್ಯಾ? ಹೋಗ್ಲಿ ಬಿಡು, ಬೇಗ ಮನೆಗೆ ಹೋಗೋಣ. ಇಬ್ರು ಚೆನ್ನಾಗಿರಿ. ಆಯ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ನಿಮ್ದಾಗಿರ್ಲಿ. ಆರೋಗ್ಯ ದೇವ್ರು ಕೊಡ್ತಾರೆ, ಅವ್ನ್ ಕೊಟ್ಟಷ್ಟು ನಾವು ಅನುಭವಿಸ್ತೀವಿ. ಆದ್ರೆ ಕೊನೆಯಲ್ಲಿ ಹೇಳಿದ್ರಲ್ಲ ಐಶ್ವರ್ಯ, ಅದು ನಮ್ ಮನೋಜಾನೇ ತಂದ್ಕೊಡೋದು. ಯಾಕೆ ಹೇಳಿ? ಕಳ್ತನ ಚೆನ್ನಾಗ್ ಮಾಡ್ತಾರಲ್ಲ, ಅದಕ್ಕೆ ಸತ್ರೆ. ಸೂರ್ಯ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ. ಜೋಕ್ಸ್. ನೀನ್ ಹೇಳೆ ಶಾಂತಿ. ರೋಹಿಣಿ ಅನ್ನೋ ಅದೃಷ್ಟ ಲಕ್ಷ್ಮಿ ನಮ್ ಮನೋಜನ್ ಕೈ ಹಿಡ್ದಿದ್ದಾಳೆ. ನೋಡ್ತಾ ಇರಿ ಅತ್ತೆ, ಮನೋಜ ದಿನದಿಂದ ದಿನಕ್ಕೆ ಎಲ್ಲಿಗೆ ಹೋಗ್ತಾನೆ ಅಂತ. ರೋಹಿಣಿ ಅವನನ್ನ ಟಾಪ್ ತಗೊಂಡೋಗ್ತಾಳೆ. ಅದಕ್ಕೆ ಯಾವತ್ಕೋ ಯಾಕೆ ಕಾಯ್ಬೇಕು ಲಕ್ಕಿ? ನೋಡ್ತಾರೋ, ಇಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನನ್ ಕಾರ್ ಟಾಪ್ ಮೇಲೆ ಹಾಕಿ ಕಟಾಕ್ ಕೊಡ್ತೀನಿ. ಟಾಪಲ್ಲೇ ಗೊತ್ತಾರೆ. ಅಪ್ಪಿ, ಇನ್ಸಲ್ಟ್ ಮಾಡಿದ್ರೆ ಅಷ್ಟೇ ನೋಡು. ಏನ್ ಮಾಡ್ತೀವ? ಏನ್ ಮಾಡಕ್ಕಾಗುತ್ತಪ್ಪ? ಪ್ರಸಾದ ತಿನ್ಬಿಟ್ಟು ಮನೆ ಕಡೆ ಹೋಗ್ತೀನಿ. ಇನ್ ಕೈಯೆಲ್ಲ ಓಡಾಡಕ್ಕಾಗಲ್ಲ ನನ್ ಕೈಲಿ. ಸದ್ಯ ಗೊತ್ತಾಗಿದೆಯಲ್ಲ ಮನೋಜನ್. ಒಂದ್ಸಲ ಟ್ರೈ ಮಾಡಿ ನೋಡಿ ಪ್ಲೀಸ್ ಮನೋಜ್ ಅವರೇ. ಪ್ಲೀಸ್ ಮನೆಯಾರೆ ಇಟ್ಕೊಳಮ್ಮ ನೀನು. ಮೊದ್ಲೇ 2 ಗಂಟೆ ಅದ್ರತಾದ, ಅದೇನ್ ಕೆಟ್ಟ ನ್ಯೂಸ್ ಬರುತ್ತಾ ಏನೋ. ಬನ್ನಿ ದೇವ್ರಿಗೆ ಕೈ ಮುಗ್ದು ಅಚ್ಚಕರಿಗೆ ನಮಸ್ಕಾರ ಹಾಕೋಣ. ಬೇಡ ಅಂದ್ರು ಬಂದ್ರಿ, ಹೋಗಿ ಅಂದ್ರು ಇದ್ರಿ. ಈಗ ಆಗಬಾರದು ಹಾಗೆ ಹೋಯ್ತು ಅಲ್ವಾ? ದೊಡ್ಡ ಭಾರ ಇಲ್ದು ಹೋಯ್ತು ಅಂತ ಅನ್ಕೊಳಕ್ ಹೋಗ್ಬೇಡಿ. ಇವತ್ತಿಂದ ನಿಮ್ಮ ಹೆಗಲ ಮೇಲೆ ನಿಜವಾದ ಭಾರ ಇದೆ.
ಅಯ್ಯಯ್ಯೋ ಅಲ್ಲ ಏನಯ್ಯ ನೀನು ಮನೆಯೊಳಗೆ ಹಾವು ಬಂದ್ಬಿಡ್ತು, ಶಾಂತಿ ಮಾಡಿ ಸಮಾಧಾನವಾಗಿ ಹೋಗೋಣ ಅಂತ ಅನ್ಕೊಂಡ್ರೆ ನೀನ್ ಬಾಯಿಗೆ ಬಂದಂಗೆಲ್ಲ ಏನೇನೋ ಹೇಳ್ತಿದ್ಯಲ್ಲ. ಅವ್ರು ಹೇಳಿದ್ರನ್ನ ಸೀರಿಯಸ್ ಆಗಿ ತಗೋಬೇಡ ಶಾಂತಿ. ಹಾ ಹಿಂಗೇನಪ್ಪ ದುಡ್ತಾನೆ ಬೇಕಾಗಿರೋದು, ತಗೋ. ತಗೊಳಪ್ಪ ದೂರ, ಹಸುವಾಗ್ತಿದ್ರಿ ತಿನ್ನು, ತಗೋ. ಹಸಿವು, ತುಂಬಾ ಹಸಿವಾಗ್ತಾ ಇದೆ. ಅದಕ್ಕೆ ಕೊಡ್ತಾ ಇರೋದು. ತಗೊಳ್ಳಿ ಮಾಮ್ಕುಳಿ, ತಗೊಳ್ಳಿ. ನೀರೇನಾದ್ರು ಬೇಕು? ನೀರು ಕುಡ್ಸೋರು ಇಲ್ಲೇ ಇದಾರೆ, ಆದ್ರೆ ನೀರು ಕುಡಿಯೋರು ಅದನ್ನ ತಡ್ಕೋಬೇಕು. ತಗೋ. ಯಾಕೆ? ಇನ್ನು ಮುಂದೆ ಹಸಿವು ಬಾಯಾರಿಕೆ ನಿನ್ನ ಜೊತೆನೇ ಇರುತ್ತೆ, ಆಗ ತಿನ್ನು. ತಗೋ. ತಗೋತೀನಿ ತಡ್ಕೊಳಪ್ಪ. ಏನ್ ಹಿಂಗೆಲ್ಲ ತಿಳಿಸ್ತಾ ಇದೀಯಾ? ಹಿಂಗೆಲ್ಲ ಮಾರ್ಕೆಟಿಂಗ್ ಮಾಡೋದನ್ನ ನಾನೇ ಕಲ್ತಿಲ್ಲ, ನೀನ್ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ. ಕುಡಿಲಿ. ಅಲ್ಲ ಯಾರು ಇವನು? ಅಪ್ಶಕ್ರಕ್ಕೆ ಅಪ್ಪ ಇದ್ದಂಗಿದ್ದಾನೆ, ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಕೊಂಡು ಹೋಗ್ತಾನಪ್ಪ. ಬನ್ರಿ ಹೋಗಣ, ಬರ್ರಿ. ಕಲ್ಯಾಣಿ ಜೀವನ ಹಿಂಗೇನಾಗುತ್ತೋ ಏನೋ. ಹೆದರ್ಬೇಡಿ ಆಂಟಿ, ಮೀನಾ ಅವ್ರ ಮನೇಲಿ ಹೇಳಲ್ಲ ಅಂತ ಹೇಳಿದ್ರಲ್ವಾ. ಸೂರ್ಯನ್ ಗೊತ್ತಿಲ್ಲದೆ ಮೀನಾ ಏನು ಮಾಡಲ್ಲ. ಆಗಿದ್ದಾಗ ಇಷ್ಟು ದೊಡ್ಡ ರಹಸ್ಯ ಅವಳ ಬಾಯಲ್ಲಿ ಎಷ್ಟು ದಿನ ಒಯ್ಯುತ್ತೋ ಗೊತ್ತಿಲ್ಲ. ನಾನು ಎಷ್ಟೋ ಸರಿ ಹೇಳ್ದೆ ಅಮ್ಮ, ಸತ್ಯನ ಎಲ್ಲಾರ್ಗು ಹೇಳ್ಬಿಡು ಅಂತ. ನನ್ ಮಾತೇ ಕೇಳಲಿಲ್ಲ ಅವಳು. ಅಜ್ಜಿ, ಮೀನಾ ಯಾಕೆ ಅಮ್ಮನ್ನ ಹೊರಡ್ರು? ಅಮ್ಮ ತಪ್ಪು ಮಾಡಿದಾರಾ? ಈಗ ನನ್ ಭಯ ಮುಂದೆ ಅವಳ ಜೀವನ ಹೇಗಿರುತ್ತೆ ಅನ್ನೋದೇ ಸುಮ. ಆ ಮೀನಾ ಏನ್ ಮಾಡ್ತಾಳೋ, ಆ ಕಲ್ಯಾಣಿ ಏನಾಗೋಗ್ತಾಳೋ ಅನ್ನೋದೇ. ಅವರಿಬ್ರು ಮಧ್ಯ ಈ ಮಗು ಭವಿಷ್ಯ ನೆನ್ಸ್ಕೊಂಡ್ರೆ ಅಯ್ಯಯ್ಯೋ, ಯೋಚನೆ ಮಾಡೋ ಶಕ್ತಿನೂ ಬರ್ತಾ ಇಲ್ಲಮ್ಮ ನನ್ಗೆ. ಬಾ, ಆ ಸೂರ್ಯನ ಹತ್ರ ಸತ್ಯ ಹೇಳಿದೆ ಹೇಗಿರ್ತಾಳೋ. ಯಾವ ಸತ್ಯ ಅಮ್ಮ ಅದು? ಸೂರ್ಯ, ಅದು ನಾವು ಹೇಳಿ, ಯಾವ ಸತ್ಯದ ಬಗ್ಗೆ ಹೇಳ್ತಾ ಇದ್ದೀರಾ? ಅದು ಸೂರ್ಯ, ನಾವು ಏನ ಬಿಡಿ, ಆಯ್ತು. ನೀವು ಬೇಜಾನ್ ಡಜನ್ ವಿಷಯಗಳೆಲ್ಲ ಮುಚ್ಚಿಟ್ಬಿಟ್ಟಿದ್ದೀರಾ. ಅದು ಇವತ್ತಲ್ಲ ನಾಳೆ ಹೊರಗೆ ಬರ್ಲೇಬೇಕು. ಅದಿರ್ಲಿ, ನೀವು ಈ ಊರು ಬಂದಿರೋ ವಿಷಯ ಹೇಳಲಿಲ್ಲ ನನಗೆ. ಹಾಯ್ ಕ್ರಿಶ್, ಹೆಂಗಿದ್ಯಾ? ಯಾಕೋ ಏನು ಮಾತಾಡ್ತಾ ಇಲ್ಲ? ಬನ್ನಿ ಮಾರೋ ಇಲ್ಲಿ. ಬನ್ನಿ. ಓಲಿ. ಸೂರ್ಯ, ನೀನ್ ಯಾವಾಗ ಬಂದೆಪ್ಪ? ನನ್ ಬಗ್ಗೆ ಬಿಡಿಮ್ಮ, ನಮ್ಮೂರಿಗೆ ನೀವ್ ಯಾವಾಗ ಬಂದ್ರಿ ಅದನ್ನ ಹೇಳಿ. ನಮ್ ಮನೆಯವ್ರ ತಿಥಿ ಕಾರ್ಯ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಬಂದಿದ್ವಿ. ಓ ಹೌದಾ? ನಾವು ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸ್ತಾ ಇದ್ವಿ, ಅದಕ್ಕೆ ಇಲ್ಲಿಗೆ ಬಂದಿದ್ದು. ಹೌದು, ಪೂಜೆ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ನಿಮ್ ಮಗಳು ಬರ್ಲಿಲ್ವಾ? ಇಲ್ಲಪ್ಪ, ಅವಳಿಗೆ ಹುಷಾರಿಲ್ಲ, ಜ್ವರ, ಅದಕ್ಕೆ ಬರಕ್ಕಾಗಲ್ಲ ಅಂತ ಹೇಳಿದ್ಲು. ಏನೋ ಒಂದು ನೆಪ. ಸರಿ, ಊಟಗಳು ಇನ್ನೂ ಇಲ್ಲಪ್ಪ, ಮನೆಗೆ ಹೋಗಿ ಮಾಡ್ಬೇಕು. ಹೌದೇ? ನಮ್ಮನೆಗ್ ಬನ್ನಿಮ್ಮ, ಊಟ ಮಾಡ್ಕೊಂಡು ಹೋಗಿ. ಬೇಡಪ್ಪ, ನಾವು ನಮ್ಮನೆಗೆ ಹೋಗಿ ಮಾಡ್ತೀವಿ. ಏನಮ್ಮ ನಮ್ಮನೆ ನಿಮ್ಮನೆ ಅಲ್ವಾ? ನಮ್ಮನೆ ಬನ್ನಿ, ಎಲ್ರು ನೋಡಿ ಮಾತಾಡ್ದಂಗೂ ಇರತ್ತೆ, ಹಂಗೆ ಊಟನೂ ಆಗತ್ತೆ. ಏನೋ ಕ್ರಿಶ್, ಮತ್ತೆ ನಮ್ ಕ್ರಿಶ್ ಜೊತೆ ಇರೋದಕ್ಕೂ ನಮ್ಗೆ ಸ್ವಲ್ಪ ಟೈಮ್ ಸಿಗತ್ತೆ. ಬೇಡಪ್ಪ, ನಾವು ಅಯ್ಯ ಬನ್ನಿಮ್ಮ, ಪುಷ್ಕಳವಾದ ಭೋಜನ ಸಿದ್ಧವಾಗಿದೆ. ಬಾರ ಕ್ರಿಶ್, ಅಬ್ದೂಟ ರೆಡಿ ಆಗಿದೆ ಕಣ. ನಿಮ್ ಅಜ್ಜಿ ಬೇಕಾದ್ರೆ ಮಜ್ಗೆನ 2 ಬಜ್ಜಿ ತಿನ್ಕೊಳ್ಳಿ. ಇಲ್ಲ, ಸಂಜೆ ನಾವು ಬೆಂಗಳೂರು ವಾಪಸ್ ಹೋಗ್ಬೇಕು. ಸಂಜೆ ತಾನೆ? ನಾನೇ ನಿಮ್ಮನ್ನ ಬಸ್ ಹತ್ ಕಳಿಸ್ತೀನಿ. ಬನ್ನಿಮ್ಮ ಹೋಗೋಣ. ಬೇಡಪ್ಪ ಸೂರ್ಯ, ನೀವೆಲ್ಲ ಮನೆಯವರು. ನೀವು ನಮ್ ಮನೇಲಿ ಒಬ್ರೇ. ಬನ್ನಿ ಬಾರ ಕ್ರಿಶ್, ಬರ. ಬೇಡಪ್ಪ ಸೂರ್ಯ, ನನ್ ಮಾತ್ ಕೇಳು. ಅಮ್ಮ, ನೀವ್ ಯಾಕೆ ಬರಲ್ಲ ಅಂತ ಇದ್ದೀರಾ ನನಗೆ ಚೆನ್ನಾಗ್ ಗೊತ್ತು. ಕಳೆದ ಬಾರಿ ಮೀನಾ ಮನೇಲಿ ನಾನು ಸ್ವಲ್ಪ ರೇಗಾಡ್ಬಿಟ್ಟೆ ಅಂತ ತಾನೆ. ಏನಮ್ಮ ನೀವು ಅದೆಲ್ಲ ಮನ್ಸಲ್ಲಿ ಇಟ್ಕೋಬಿಡಿ. ಬನ್ನಿ ಹೋಗೋಣ. ಹೋಗೋಣ. ಬನ್ನಿಮ್ಮ ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಯಾಕಮ್ಮ ಹಿಂಗೆ ನಿಂತ್ಬಿಟ್ರಿ? ಬನ್ನಿ ಹೋಗೋಣ. ಬನ್ನಿ ಬಡವರೇ, ನೀವು ಬನ್ನಿ. ಇದೇನಮ್ಮ ಇದು ಹೊಸ ಸಮಸ್ಯೆ? ಅಮ್ಮ, ನಾವು ಹೋಗ್ತಾ ಇದ್ರೆ ಅವ್ರು ಬಿಡಲ್ಲಮ್ಮ. ಬನ್ನಿ ಹೋಗೋಣ. ಮೀನವರಿ, ಹೇಳಿ ಸುದ್ದಿ, ಏನಾದ್ರೂ ಬೇಕಿತ್ತಾ? ಏನು ಹೊಸ ಡಿಶ್ ಏನಾದ್ರು ಟ್ರೈ ಮಾಡ್ತಿದ್ದೀರಾ? ಏನು ಇಲ್ವಾ? ಮತ್ತೇನು ಎಣ್ಣೆ ಒಳಗಡೆ ಹಪ್ಪಳ ಬಿಟ್ಟಿದ್ರ, ಅದ್ ಫುಲ್ ಸೀದೋಗ್ತಾ ಇದೆ. ಅರೆ, ಏನ್ ಯೋಚನೆ ಮಾಡ್ತಿದ್ದೀರಾ ಮೀನವರಿ? ಎಷ್ಟೊತ್ತಿಂದ ಇದನ್ನೇ ಮಾಡ್ತಾ ಇದ್ದೀರಾ? ಬೇಗ ತೆಗ್ದಿದ್ರೆ ಸೀದೋಗ್ತಿರ್ಲಿಲ್ಲ ಅಲ್ವಾ? ಹೌದು ಶ್ರುತಿ, ಬೇಗನೆ ಹೊರಗ್ ತೆಗಿಬೇಕಾಗಿತ್ತು, ನನಗ್ ಗೊತ್ತಾಗ್ಲಿಲ್ಲ. ಅಯ್ಯೋ, ಹಪ್ಪಳ ಸೀದೋಗೋದಕ್ಕೆ ಎಷ್ಟೊಂದು ಫೀಲ್ ಆಗ್ತಿದ್ದೀರಾ? ಬಿಟ್ಬಿಡಿ ಮೀನಮರಿ. ಓಕೆ, ಬಾಯ್. ಅಮ್ಮ, ಗುರುಹರಿತ್ರ ಹೇಳಿ ಎಲ್ಲಾ ಪೂಜೆ ಪುರಸ್ಕಾರ ಹೋಮ ಅವನಾದಿಗಳನ್ನೆಲ್ಲ ಮಾಡಿದ್ವಿ. ದಿಕ್ಕು ಮೇಲೆ ಏನಾದ್ರು ಇದ್ರೆ ಅದನ್ನು ಹೇಳಮ್ಮ, ಮಾಡಿಸ್ಬಿಡೋಣ. ಸರಿನಾ, ಕೇಳ್ತೇನೆ. ಮನೋಜ, ಯಾಕೋ ಅದನ್ನೇ ನೋಡ್ತಾ ಇದ್ಯಾ? ಅಲ್ಲ, ಅಲ್ಲಿ ಅಷ್ಟೊಂದ್ ಜನ ಇರ್ಬೇಕಾದ್ರೆ ಅವ ಬಂದು ನನ್ನ ಹತ್ರನೇ ಯಾಕೆ ಈ ಹಣ್ಣನ್ ಕೊಟ್ಟ? ನಿನ್ನ ನೋಡಿ ಅಯ್ಯೋ ಪಾಪ ಅನ್ಸಿರ್ಬೇಕು, ತಿನ್ಲಿ ಅಂತ ಕೊಟ್ಟಿದ್ದೇನೆ. ಅವನ್ ಯಾಕೋ ನನ್ನ ನೋಡಿ ಅಯ್ಯೋ ಪಾಪ ಅನ್ಬೇಕು? ಅವನು ನನ್ನ ನೋಡಿ ನಕ್ಕು ಹೋಗ್ತಿದ್ದ ಕಣೋ. ಮನೋಜ, ಅವನ್ ಬಗ್ಗೆ ಬಿಡೋ, ಅವನೊಬ್ಬ ಹುಚ್ಚ. ಅವ್ನ್ ಎಲ್ರೂ ನೋಡ್ಕೊಂಡು ನಕ್ಕೊಂಡೇ ಹೋಗ್ತಿದ್ದ. ಇಲ್ಲಮ್ಮ, ಅವನು ನನ್ನ ನೋಡ್ದ ಮಾತ್ರ ನಗ್ತಾ ಇದ್ದಿದ್ದು. ಅಮ್ಮ, ನನಗನಿಸ್ತಾ ಇದೆ ಇದ್ರ ಹಿಂದೆ ಯಾವ್ದೋ ಒಂದು ದೊಡ್ಡ ಕಾರಣನೇ ಇದೆ ಅಂತ. ಅಯ್ಯೋ, ಅವ್ನ್ ಹಾಗೆ ಕಣೋ. ಯಾರ್ನಾರ್ ನೋಡಿದ್ರೆ
ಒಂದು ನಗ್ತಾನೆ ಇಲ್ಲ ಅಳ್ತಾನೆ. ಒಂದೊಂದ್ಸಲ ಫೋನ್ ನೋಡ್ಕೊಂಡು ಹೋಗ್ತಾನೆ. ಅಲ್ಲಾತೆ ಅಂತವ್ರನ್ನೆಲ್ಲ ಯಾಕೆ ನೀವಿನ್ನು ಊರಲ್ಲಿ ಇಟ್ಕೊಂಡಿರೋದು? ಕಾರ್ಪೊರೇಷನ್ ಫೋನ್ ಮಾಡಿ ಅವ್ರನ್ನ ಹಿಡ್ಕೊಂಡು ಹೋಗಕ್ಕೆ ಇರತ್ತಾನೆ. ನೋಡು, ಅವನಿಂದ ಊರ್ನೋರ್ಗೆ ಯಾವ ತೊಂದ್ರೆನೂ ಆಗಿಲ್ಲ ಕಣ್. ಕೆಲವೊಬ್ರು ಅವ್ನ್ ಮಾತೆ ಕಿವಿ ಕೊಡ್ದಲೆ ಹಾಗೆ ಹೋಗ್ತಾರೆ. ಇನ್ ಕೆಲವರು ಅವ್ನ್ ದೊಡ್ಡ ಸ್ವಾಮೀಜಿಯಿಂದ ಕಾಲ ನಮಸ್ಕಾರ ಮಾಡ್ತಾರೆ. ಅದು ಸರಿನೇ ಬಿಡಿ. ನಂದಂತೂ ರೆಸ್ಟೋರೆಂಟ್ ಸೂಪರ್ ಆಗಿ ನಡೀತಾ ಇದೆ. ಬಟ್ ತಿಂಗಳಿಗೆ ಒಂದ್ ಯುನೀಕ್ ಡಿಶ್ ಇನ್ವೆಂಟ್ ಮಾಡಿದ್ರೆ ನಾವು ಕಸ್ಟಮರ್ ಇನ್ನೂ ಬರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಯಾವ್ದಾದ್ರು ಯುನೀಕ್ ಡಿಶ್ ಗೊತ್ತಾ? ನಮ್ ಶೆಫ್ಗೆ ಹೇಳ್ಕೊಡ್ತೀರಾ ಮೀನವ್ರೆ? ನನಗಿರೋದು ಇವಳು ಒಬ್ಳೆ ಮಗಳು, ಹೆಸರು ಕಲ್ಯಾಣಿ. ಮೀನವರಿ, ಇವನು ನನ್ನ ಮೊಮ್ಮಗ ಕ್ರಿಶ್, ಇವ್ರ ಮಗ. ಮೀನವರಿ, ನಿಮ್ನೆ ಕೇಳ್ತಾ ಇರೋದು. ಏನಂದ್ರಿ? ಅಯ್ಯೋ, ನಾನ್ ಇಷ್ಟು ಮಾತಾಡಿದ್ದು ನೀವ್ ಏನು ಕೇಳಿಸ್ಕೊಳ್ಳಿಲ್ವಾ? ಯಾವ್ದ್ರೊಳಗ್ ಕಮ್ಮಿ ಇದೆ ಅಂದ್ರಿ? ಉಪ್ಪ ಹಾಕ್ತೀನಿರಿ. ಮೀನವರಿ, ಸಕ್ಕರೆ. ಇವತ್ ಯಾಕೋ ನೀವ್ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿದೀರಾ ಮೀನವರಿ. ದೇವಸ್ಥಾನಕ್ ಹೋದಾಗ ನೀವ್ ಚೆನ್ನಾಗೇ ಇದ್ರಿ. ನೀರ್ ತರಕ್ ಹೋಗಿ ಬಂದ್ಮೇಲೆ ನೀವ್ ಒಂಥರ ಆಗೋಗಿದ್ದೀರಪ್ಪ. ಅಲ್ಲಿ ಯಾವ್ದಾದ್ರು ದೆವ್ವ ನೋಡಿದ್ರೆ ಹೇಗೆ? ಇಲ್ಲ ಶ್ರುತಿ, ನಾನ್ ಚೆನ್ನಾಗಿದ್ದೀನಿ. ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ ಮೀನವರಿ? ನೀವ್ ಇಲ್ಲಿದ್ರು ನಿಮ್ ಗಮನ ಇಲ್ಲಿಲ್ಲ. ಹಾಗೆಲ್ಲ ಏನೂ ಇಲ್ಲ ಶ್ರುತಿ, ಬೆಳಿಗ್ಗೆ ಬೇಗ ಇದ್ನಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ತಲೆನೋವು, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ಬೆಳಿಗ್ಗೆ ಬೇಗ ಎದ್ದೇಳೋದು ನಿಮ್ಗೇನ್ ಹೊಸದ? ಇವ್ರಿಬ್ರು ಒಳಗ್ ಸೇರ್ಕೊಂಡು ಏನ್ ಮಾಡ್ತಿದಾರೆ? ನೀನಾ ಯಾಕೆ ಅಂತ ಕೂಗ್ತಿದ್ಯಾ? ನಿನಗೆ ಅಷ್ಟೊಂದು ಅರ್ಜೆಂಟ್ ಆಗಿದ್ರೆ ನೀನೇ ಒಳಗೋಗಿ ಅಡಿಗೆ ಮಾಡು. ನೋಡು, ಅವಳ ಮೇಲೆ ಅಧಿಕಾರ ಚಲಾಯಿಸೋ ಕ್ಯಾಮೆನ ನೀನ್ ಬೆಂಗಳೂರಲ್ಲಿ ಇಟ್ಕೋ. ದಕ್ಷಿಣ ದೇವನಹಳ್ಳಿಲಲ್ಲ, ಚಿಂತಾಮಣಿ. ಅಲ್ಲಾತೆ ಹಸು ಆಗ್ತಿದೆ, ಇನ್ನೆಷ್ಟೊತ್ ಕಾಯ್ಬೇಕು? ಚೆನ್ನಾಗಿ ಹಶ್ವಾಗಿರುತ್ತಲ್ಲ, ಆ ತಿಂದೇನೆ ಮೈ ಗಂಟೋದು. ಇನ್ನೊಂದ್ ಸ್ವಲ್ಪ ಹೊತ್ತು ಏನಾಗಲ್ಲ, ಸುಮ್ನಿರೆ. ಏನಾದ್ರೂ ಒಂದ್ ಹೇಳ್ತಾನೆ ಇರ್ಬೇಕು ಈ ಅಮ್ಮಂಗೆ. ಒಂದ್ ವೇಳೆ ಹೀಗಾಗಿರ್ಬೋದಾ? ಹೇಗ ಫ್ಯೂಚರ್ ಅಲ್ಲಿ ನಾನು ಫೇಮಸ್ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಅವ್ನ್ ಗೊತ್ತಾಗ್ಬಿಟ್ಟು ನನ್ನನ್ನ ನೈಸ್ ಮಾಡ್ಕೊಂಡು ಪಟಾಯಿಸಕ್ ಇದನ್ನ ಕೊಟ್ಟಿರ್ಬೋದಾ? ನಿನ್ಗೇನ್ ಬಂದಿದ್ಯೋ 5 ಡಿಗ್ರಿ, ಅವ್ನ್ ಯಾಕೋ ನಿನ್ನ ಪಟಾಯಿಸಕ್ ಹೋಗ್ತಾನೆ? ಬೇಕೇನೋ ಇದೆಲ್ಲ ನಿನ್ಗೆ? ಹತ್ತೋದ್ನ ಒಂದು ಹಿಂಡು ಹಿಡ್ಕೊಂಡು ಏನ್ ಹೋ ಬೇಕಾದ್ರೆ ತಿನ್ನು, ಇಲ್ಲ ರೋಡ್ ಕಡೆ ಇಡು. ಏನ ಬಂದೋಗಿರ್ತೀನಿ ದೊಡ್ಡರೋಗ. ಹೋಗು, ನೀವು ಅಮ್ಮ ಅಷ್ಟೊತ್ತಿಂದ ಒಂದೇ ಸಮನೆ ಹಸು ಅಂತ ಇದ್ದು ಅವಳ ಬಾಯಿ ತಿಂಗಿಪ್ಪ ಮನೆ ಏನಿದು ಇಲ್ಲ? ನಿಮ್ ಹಸ್ಬೆಂಡ್ ಇಲ್ಲಿಗೆ ಕರ್ಕೊಂಡ್ ಬಂದಿದೆ. ಸತ್ಯ ಗೊತ್ತಾಯ್ತು. ನಾನ್ ಹೊರಗ್ ತರ್ಬೇಕು ಅಂತ ಅನ್ಕೊಂಡಿದ್ದು ಮನೋಜ್ ಅವ್ರು ಒಪ್ತಿರ್ತಿರೋ ವಿಷಯನ, ಆದ್ರೆ ಸಿಕ್ಕಾಕೊಂಡಿರೋದು ನೀವು. ಆ ಸತ್ಯನು ಹೊರಗ್ ತರೋದಕ್ಕೆ ತುಂಬಾ ದಿನ ಟೈಮ್ ಬೇಕಾಗಿಲ್ಲ ರೋಹಿಣಿ.